press the bell icon on the YouTube app and never miss another update. Hi, hello my dear students. Yes, in the previous session we discussed about location of India. See, our India is located in south part or southern part of Asia. See, Asia is one of the largest continent in the world, and our India is a 7th largest country by land area, isn't it? And 2nd largest country in populace. So population ಎರಡನೇ country ಆದರೆ ಲ್ಯಾಂಡ್ ಏರಿಯಾದಲ್ಲಿ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ವಿಚ್ ಒನ್? ಅವರ್ ಇಂಡಿಯಾ. ಸೊ ನಮ್ಮ ಭಾರತ. ಎಸ್, ಆ್ಯಂಡ್ ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ಹಾಗೆ ನಮ್ಮ ಭಾರತದಲ್ಲಿ ಎಷ್ಟು ಸ್ಟೇಟ್ಸ್ಗಳಿದೆ. ಅವರ್ ಇಂಡಿಯಾ ಇಟ್ ಹ್ಯಾಸ್ 29 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸ್ ಆರ್ ದೇರ್. ಆ್ಯಂಡ್ ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ಕರ್ನಾಟಕ. ಕರ್ನಾಟಕ ಈಸ್ ಅವರ್ ಸ್ಟೇಟ್. ಕರ್ನಾಟಕ ನಮ್ಮ ರಾಜ್ಯ ಅಲ್ವಾ. ಎಸ್, ಕನ್ನಡ ನಮ್ಮ ಮಾತೃಭಾಷೆ, ಮದರ್ ಟಂಗ್. Yes. Karnataka it has 31 districts. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ? 31 ಜಿಲ್ಲೆಗಳಿದೆ. ಸೊ ಇಷ್ಟು ವರ್ಷ ನೀವು 30 ಜಿಲ್ಲೆ ಅಂತ ಮಾತ್ರ ಓದ್ತಾ ಇದ್ರಿ. ಆದರೆ ಈ ವರ್ಷ ಏನಾಯಿತು, ಬಳ್ಳಾರಿನ 2 ಭಾಗ ಮಾಡಿದ್ರು. ಬಳ್ಳಾರಿ ಹಾಗೂ ವಿಜಯನಗರ ಅಂತ ಹೇಳಿ 2 ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗಾಗಿ 31 ಜಿಲ್ಲೆಗಳಾಗಿದೆ ನಮ್ಮ ರಾಜ್ಯದಲ್ಲಿ. 31 ಡಿಸ್ಟ್ರಿಕ್ಟ್ಸ್ ಇಸ್ ದೇರ್. ಓಕೆ, ಹಾಗೆ ನಾವು ಇನ್ನೇನು ಸ್ಟಡಿ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ? ಎಸ್, ವಿ ಡಿಸ್ಕಸ್ಡ್ ಅಬೌಟ್ ದ ಕರ್ನಾಟಕ ಫಿಸಿಕಲ್ ಫ್ಯೂಚರ್ಸ್. ಸೊ ನಮ್ಮ ಕರ್ನಾಟಕದ ಫಿಸಿಕಲ್ ಫ್ಯೂಚರ್ಸ್ನ ಸ್ಟಡಿ ಮಾಡಿದ್ವಿ. ಎಸ್, ಅವರ್ ಕರ್ನಾಟಕ ಫಿಸಿಕಲ್ ಫ್ಯೂಚರ್ಸ್ ಆರ್ ಡಿವೈಡೆಡ್ ಇಂಟು 4 ಗ್ರೂಪ್ಸ್. ಸೊ ಫಸ್ಟ್ ಒನ್ ಈಸ್ ವೆಸ್ಟರ್ನ್ coastal region, means ಕರಾವಳಿ ಪ್ರದೇಶ, then ಮಲ್ನಾಡ್ region, northern place and southern place are the 4 physical features are there. Yes, in the last class mainly we discussed about the ವೆಸ್ಟರ್ನ್ ಕೋಸ್ಟಲ್ ರೀಜನ್. ಹಾಗಂದರೆ ಕರಾವಳಿ ಪ್ರದೇಶದ ಬಗ್ಗೆ ತಿಳ್ಕೊಂಡ್ವಿ. ಕರಾವಳಿ ಪ್ರದೇಶದಲ್ಲಿ ಯಾವ ಮರಗಳನ್ನು ಬೆಳೀತಾರೆ, ಸೊ ಯಾವುದು ಮೇನ್ ಅಕ್ಯುಪೇಷನ್. ಫಿಶಿಂಗ್ ಇಸ್ ದ ಮೇನ್ ಅಕ್ಯುಪೇಷನ್ ಇನ್ ವೆಸ್ಟರ್ನ್ ಕೋಸ್ಟಲ್ ರೀಜನ್. ಯಾಕಂದರೆ ಅಲ್ಲಿ ಏನಿದೆ, ಸಮುದ್ರ ತೀರ ಪ್ರದೇಶ ಇರೋದ್ರಿಂದ ಅಲ್ಲಿ ಮೀನುಗಾರಿಕೆ ಪ್ರಮುಖ ಉದ್ಯೋಗ ಆಗಿದೆ ಅಲ್ವಾ. ಎಸ್, ಹಾಗೆ ಅಲ್ಲಿ ತುಂಬ ಹೆವಿ ರೈನ್ಫಾಲ್ ಏರಿಯಾ ಕೂಡ ಹೌದು. ಅಲ್ಲಿ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಅವರು ಭತ್ತ, ಪ್ಯಾಡಿನ ಬೆಳೀತಾರೆ, ಕ್ಯಾಶ್ಯೂ ನಟ್ ಗ್ರೋ ಮಾಡ್ತಾರೆ, ಕೊಕೊನಟ್, ಅರೇಕಾ ನಟ್ನ ಗ್ರೋ ಮಾಡ್ತಾರೆ. ಎಲ್ಲಿ? ವೆಸ್ಟರ್ನ್ ಕೋಸ್ಟಲ್ ಏರಿಯಾದಲ್ಲಿ. ನೆಕ್ಸ್ಟ್ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಮಲ್ನಾಡ್ ರೀಜನ್. ಸೊ ಮಲ್ನಾಡ್ ರೀಜನ್ ನಾವು ಮಳೆನಾಡು ಅಥವಾ ಮಳೆನಾಡು ಅಂತ ಹೇಳಿ ಕರಿತೀವಿ. ಹಾಗೆ ಅಲ್ಲಿ ಸಹ್ಯಾದ್ರಿ ಪರ್ವತ ಸಾಲುಗಳು ಇರೋದ್ರಿಂದ ಸಹ್ಯಾದ್ರಿ ಅಂತಲೂ ಕರಿತೀವಿ ಮಲೆನಾಡನ್ನು. ಸಹ್ಯಾದ್ರಿ ಪರ್ವತ ಸಾಲು ಎಷ್ಟು ಉದ್ದ ಇದೆ ಹೇಳಿ? 400 ಕಿಲೋಮೀಟರ್ಸ್ ಅಷ್ಟು ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಉದ್ದ ಇದೆ ಅಲ್ವಾ. ಎಸ್, ರೈಟ್. ಆ್ಯಂಡ್ ಮಲೆನಾಡಿನ ಮೇನ್ ಅಕ್ಯುಪೇಷನ್ ದಟ್ ಇಟ್ ಈಸ್ ಅಗ್ರಿಕಲ್ಚರ್. ಸೊ ದೇ ಮೇನ್ಲಿ ದೇ ಗ್ರೋಯಿಂಗ್ ವಾಟ್? ಪ್ಯಾಡಿ. ಆ್ಯಂಡ್ ದ ಮಲೆನಾಡ್ ಇಸ್ ಅ ಹೆವಿ ಗ್ರೋನ್ ಫಾಲ್ ಏರಿಯಾ. ಸೊ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅಲ್ವಾ. ಎಸ್, ಸೊ ಮಲೆನಾಡಲ್ಲಿರುವಂಥ ಮೇನ್ ಸಿಟೀಸ್ ಯಾವ್ದ್ಯಾವುದು? ಶಿವಮೊಗ್ಗ, ಹಾಸನ್, ಚಿಕ್ಕಮಗಳೂರು, ಬೆಳಗಾವಿ, ಮಡಿಕೇರಿ. ದೀಸ್ ಆರ್ ಆಲ್ ಮೇನ್ ಸಿಟೀಸ್ ಇನ್ ಮಲೆನಾಡು. Okay, yes, about all these things we discussed in the last class, isn't it? Yes, dear student, today we are going to discuss about northern plains and southern plains. ಅಂದರೆ ಉತ್ತರ ಮೈದಾನ ಹಾಗೂ ದಕ್ಷಿಣ ಮೈದಾನದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಎಸ್, in page number 227, else in page number 227 here they given one of the flower picture ಅಲ್ಲಿ ನಿಮಗೆ ನಾರ್ತ್ ಪ್ಲೇನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡೋಣ ಏನೇನಿದೆ ಅಂತ ನಾರ್ತ್ ಪ್ಲೇನ್ಸಲ್ಲಿ. ಎಸ್, ರೈಟ್. ನಾರ್ದರ್ನ್ ಪ್ಲೇನ್ಸ್ ಅಂದರೆ ಉತ್ತರದ ಮೈದಾನ ಪ್ರದೇಶ. ಸೊ ಪ್ಲೈನ್ಸ್ ಅಂದರೆ ಸಮತಟ್ಟಾಗಿರೋ ಪ್ರದೇಶ ನಾವು ಪ್ಲೈನ್ಸ್ ಅಂತ ಹೇಳಿ ಕರಿತೀವಿ. ನಾರ್ದರ್ನ್ ಅಂದರೆ ಉತ್ತರ ಭಾಗದ ಮೈದಾನ ಪ್ರದೇಶ. ಸೊ ಮೈದಾನ ಅಂದರೆ ಹೇಗಿರುತ್ತೆ ಹೇಳಿ? ನಾರ್ಮಲಾಗಿ ನೀವು ಪ್ಲೇ ಗ್ರೌಂಡ್ ನೋಡ್ತೀರಲ್ಲ, ಸೊ ಆ ಥರದ ಸಮತಟ್ಟಾದ ಮೈದಾನ ಪ್ರದೇಶ ಎಲ್ಲಿ ನೋಡ್ತೀವಿ ನಾವು? ನಾರ್ದರ್ನ್ ಪ್ಲೇನ್ಸಲ್ಲಿ ನೋಡ್ತೀವಿ ಅಲ್ವಾ. ಸೊ ಹಾಗಾದರೆ ಈಗ ನಾವು ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ತಿಳ್ಕೊಳ್ಳೋಣವಾ? Yes, when we are going to see about the geographical features, the geographical features of our northern plains that it is that this region is 350 to 600 meters above the sea level and it is a plain land. As I told, this is a plain land. ಅಂದರೆ ಸಮತಟ್ಟಾಗಿರೋ ಪ್ರದೇಶ ಇದೆ. ಹಾಗೆ ಇದು ಸಮುದ್ರ ಮಟ್ಟಕ್ಕಿಂತ 300 ರಿಂದ 600 ಮೀಟರ್ಗಳಷ್ಟು ಏನಾಗಿದೆ? ಎತ್ತರದಲ್ಲಿದೆ. ವಿಚ್ ಒನ್? ನಾರ್ದರ್ನ್ ಪ್ಲೇನ್ಸ್. ಆ್ಯಂಡ್ ಮೇನ್ ಸಿಟೀಸ್ ಆರ್ ಇನ್ ನಾರ್ದರ್ನ್ ಪ್ಲೇನ್ಸ್. ಹಾಗಾದರೆ ನಾರ್ದರ್ನ್ ಪ್ಲೇನ್ಸಲ್ಲಿರುವಂತಹ ಮೇನ್ ಸಿಟೀಸ್ ಯಾವುದು?
ಬೀದರ್, ಕಲಬುರ್ಗಿ, ಧಾರವಾಡ, ಹುಬ್ಬಳ್ಳಿ, ಗದಗ, ವಿಜಯಪುರ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ, ಕೊಪ್ಪಳ. ಸಿ ದೀಸ್ ಆರ್ ಆಲ್ ಆರ್ ಮೇನ್ ಸಿಟೀಸ್ ಇನ್ ನಾರ್ದರ್ನ್ ಪ್ಲೇನ್ಸ್. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮೇನ್ ಸಿಟೀಸ್ ಯಾವ್ದ್ಯಾವುದು? ಬೀದರ್, ಕಲಬುರ್ಗಿ, ಧಾರವಾಡ, ಹುಬ್ಬಳ್ಳಿ, ಗದಗ, ವಿಜಯಪುರ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ ಹಾಗೂ ಕೊಪ್ಪಳ. ಓಕೆ, ನೆಕ್ಸ್ಟ್ ಮೇನ್ ಮಿನರಲ್ಸ್. ಹಾಗಾದರೆ ಅಲ್ಲಿ ಸಿಗುವಂತಹ ಮೇನ್ ಮಿನರಲ್ಸ್ ಖನಿಜ ಸಂಪತ್ತುಗಳನ್ನು ನೋಡಬೇಕಲ್ವಾ? ಎಸ್. ಸೊ ಏನೇನು ಸಿಗುತ್ತೆ ನಾರ್ದರ್ನ್ ಪ್ಲೇನ್ಸಲ್ಲಿ? ಕಾಪರ್, ಲೈಮ್ಸ್ಟೋನ್, ಐರನ್, ಗೋಲ್ಡ್. ಕಾಪರ್ ಸಿಗುತ್ತೆ, ತಾಮ್ರ, ಲೈಮ್ಸ್ಟೋನ್ ಸುಣ್ಣದ ಕಲ್ಲು, ಐರನ್ ಕಬ್ಬಿಣ, ಗೋಲ್ಡ್ ಸಹಿತ ಸಿಗುತ್ತೆ. ಎಲ್ಲಿ? ಮೇನ್ ಸಿಟೀಸ್, ಮೇನ್ ಮಿನರಲ್ಸ್ ಇಲ್ಲಿ ನಾರ್ದರ್ನ್ ಪ್ಲೇನ್ಸಲ್ಲಿ ಅಲ್ವಾ? ಎಸ್. ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್. ಹಾಗಾದರೆ ಅಲ್ಲಿ ಏನು ವೈಲ್ಡ್ ಅನಿಮಲ್ಸ್ ಇದೆ ನೋಡೋಣ. ಸೊ ವೈಲ್ಡ್ ಅನಿಮಲ್ಸ್ ಮೀನ್ಸ್ ಕಾಡು ಪ್ರಾಣಿಗಳು. ಸಿ ಮಾನಿಟರ್, ಲಿಸರ್ಡ್, ಗಾರ್ಡನ್ ಲಿಸರ್ಡ್, ಸ್ನೇಕ್, wolf, fox, hyena and mongoose. See, these are all wild animals we can see in the northern plains. And next occupation and crops. ಹಾಗಾದರೆ ಅವರ ಮೇನ್ ಆಕ್ಯುಪೇಷನ್ ಏನು, ಹಾಗೆ ಅಲ್ಲಿ ಬೆಳೆಯುವಂಥ ಕ್ರಾಪ್ಸ್ಗಳು ಯಾವ್ದು ನೋಡೋಣ. ಎಸ್, ಮೇನ್ ಆಕ್ಯುಪೇಷನ್ ದಟ್ ಇಟ್ ಇಸ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಇನ್ ದಟ್ ನಾರ್ದರ್ನ್ ಪ್ಲೇನ್ಸ್ ಪೀಪಲ್. ಸೊ ನಾರ್ದರ್ನ್ ಪ್ಲೇನ್ಸ್ ಪೀಪಲಲ್ಲಿ ವಾಸ ಮಾಡೋರು ಅವರ ಮೇನ್ ಆಕ್ಯುಪೇಷನ್ ಯಾವುದು? ಅಗ್ರಿಕಲ್ಚರ್ ಮೀನ್ಸ್ ವ್ಯವಸಾಯ ಮಾಡ್ತಾರೆ. ಸೊ ಹಾಗಾದರೆ ಅವರು ಏನನ್ನು ಬೆಳೀತಾರೆ ನೋಡೋಣ. wheat, ಜೋವರ್, ಬಾಜ್ರಾ, ಮಿಲ್ಲೆಟ್, ಟೊಬ್ಯಾಕೋ, ಶುಗರ್ ಕೇನ್, ಗ್ರೌಂಡ್ ನಟ್ ಆ್ಯಂಡ್ ಸಾಯಿಲ್ ಸೀಡ್ಸ್ ಆರ್ ದ ಮೇನ್ ಮೇಜರ್ ಕ್ರಾಪ್ಸ್ ಇನ್ ದಿಸ್ ರೀಜನ್. ಸೊ ನಾವು ಅದೇ ವೆಸ್ಟರ್ನ್ ಘಾಟ್ಸಲ್ಲಿ ಹಾಗೆ ಮಲೆನಾಡು ರೀಜನಲ್ಲಿ ಪ್ಯಾಡಿನ ಜಾಸ್ತಿ ಬೆಳೀತಾರೆ. ಯಾಕಂದರೆ ಪ್ಯಾಡಿ ಅಂದರೆ ಭತ್ತ ಬೆಳೀಲಿಕ್ಕೆ ತುಂಬ ನೀರು ಬೇಕು, ಹಾಗಾಗಿ ಅಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಅಲ್ಲಿ ಏನು ಚೆನ್ನಾಗಿ ಬೆಳೀತಾರೆ? ಪ್ಯಾಡಿ ಬೆಳೀತಾರೆ, ಕೊಕೊನಟ್, ಅರೇಕನಟ್ ಬೆಳೀತಾರೆ, ಅಂದರೆ ಅಡಿಕೆ ಬೆಳೀತಾರೆ. ಆದರೆ ಇಲ್ಲಿ ಮಳೆ ಪ್ರಮಾಣ ಕಮ್ಮಿ. ಎಲ್ಲಿ? ನಾರ್ದರ್ನ್ ಪ್ಲೇನ್ಸ್. ಉತ್ತರ ಕರ್ನಾಟಕದಲ್ಲಿ ಮಳೆ ಕಮ್ಮಿ ಇದೆ, ಸ್ವಲ್ಪ ಬಿಸಿಲು ಅಂದರೆ ಒಣ ಭೂಮಿಯಲ್ಲಿ. ಹಾಗಾಗಿ ಅಲ್ಲಿ ಬೆಳೆಯುವಂಥ ಕ್ರಾಪ್ಸ್ಗಳು ಯಾವ್ದ್ಯಾವುದು? ವೀಟ್, ಗೋಧಿ, ಜೋವರ್, ಜೋಳ, ಬಾಜ್ರಾ, ಮಿಲ್ಲೆಟ್, ಟೊಬ್ಯಾಕೋ, ಶುಗರ್ ಕೇನ್, ಕಬ್ಬು ಬೆಳೀತಾರೆ. ಹಾಗೆ ಗ್ರೌಂಡ್ ನಟ್ ಅಂದರೆ ಏನು ಗೊತ್ತಾ? ಶೇಂಗಾ ಬೆಳೀತಾರೆ. ಹಾಗೆ ಆಯಿಲ್ ಸೀಡ್ಸ್ಗಳನ್ನು ಎಲ್ಲಿ ಗ್ರೋ ಮಾಡ್ತಾರೆ? ನಾರ್ದರ್ನ್ ಪ್ಲೇನ್ಸಲ್ಲಿ. ಓಕೆನಾ? ದಟ್ಸ್ ರೈಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕ್ಲೈಮೇಟ್ ಆ್ಯಂಡ್ ವೆಜಿಟೇಷನ್. ಸೊ ಹಾಗಾದರೆ ಅಲ್ಲಿನ ಕ್ಲೈಮೇಟ್ ಹೇಗಿದೆ? ಸಿ ಲೋ ರೈನ್ಫಾಲ್ ಐ ಟೋಲ್ಡ್. ಸಿ ದೇರ್ ಇಸ್ ಅ ಲೋ ರೈನ್ಫಾಲ್ ಇನ್ ನಾರ್ದರ್ನ್ ಪ್ಲೇನ್ಸಸ್. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಮಳೆನೇ ಕಂಪೇರ್ಡ್ ಟು ಅದರ್ಸ್. ಸೊ ದೇರ್ ಇಸ್ ಅ ಲೋ ರೈನ್ಫಾಲ್. ಸೊ ಅಲ್ಲಿ ಒಣ ಭೂಮಿ, ಡ್ರೈ ಭೂಮಿ ನೋಡ್ತೀವಿ ಅಲ್ಲಿ. ನೆಕ್ಸ್ಟ್ shrubs, thorns, babble tree, elephant, apple, goose, berries, soap nut trees we can found in the ನಾರ್ದರ್ನ್ ಪ್ಲೇನ್ ರೀಜನ್ಸ್. ನಾರ್ದರ್ನ್ ಪ್ಲೇನ್ಸ್ ರೀಜನಲ್ಲಿ ಈ ಥರದ ಮರಗಳನ್ನು ನಾವು ಕಂಡು ಬರ್ತದೆ. ಓಕೆ, ಎಸ್, ದೀಸ್ ಆರ್ ಆಲ್ ಅಬೌಟ್ ನಾರ್ದರ್ನ್ ರೀಜನ್ ಮೀನ್ಸ್ ನಾರ್ದರ್ನ್ ಪ್ಲೇನ್ಸ್. ಸೊ ನಾರ್ದರ್ನ್ ಪ್ಲೇನ್ಸ್ನಲ್ಲಿ ಯಾವ್ಯಾವ ಮೇನ್ ಸಿಟೀಸ್ ಬರುತ್ತೆ? ಬೀದರ್, ಗುಲ್ಬರ್ಗ, ಯಾದಗಿರ್ ಆ್ಯಂಡ್ ಬೆಳ್ಳಾರಿ ಆ್ಯಂಡ್ ದೆನ್ ಗದಗ್, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಸಿಟೀಸ್ ಬರುತ್ತೆ. ಅಲ್ಲಿ ಸಿಗುವಂಥ ಮಿನರಲ್ಸ್ ಯಾವುದು? ಕಾಪರ್, ಗೋಲ್ಡ್, ಐರನ್, ಡೀಸಲ್. ಸೊ ನಿಮಗೆ ಗೊತ್ತಲ್ಲ, ಬೆಳ್ಳಾರಿಯಲ್ಲಿ ಕಬ್ಬಿಣ ಅದರನ್ನು ತೆಗಿತಾರೆ ಅಲ್ವಾ? ಸೊ ಗಣಿಗಾರಿಕೆ ನಡೆಯುತ್ತಲ್ವ ಬೆಳ್ಳಾರಿಯಲ್ಲಿ. ಎಸ್, ಐರನ್ ತುಂಬ ಕ್ವಾಂಟಿಟಿನಲ್ಲಿ ನಿಮಗೆ ಬೆಳ್ಳಾರಿನಲ್ಲೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್ಗಳು ಸಹಿತ ಅನೇಕ ರೀತಿಯ ವೈಲ್ಡ್ ಅನಿಮಲ್ಸ್ನ ನೋಡ್ತೀವಿ. ಅದರಲ್ಲಿ ಲೋ ರೈನ್ಫಾಲ್ ಆಗುತ್ತೆ, ಅಂದರೆ ಕಡಿಮೆ ಮಳೆ ಆಗುತ್ತೆ. ಎಲ್ಲಿ? ನಾರ್ದರ್ನ್ ಪ್ಲೇನ್ಸಲ್ಲಿ. ಓಕೆನಾ? Yes, in page number 228, see here they given 2 questions and one of the main is given. You just complete that ಮೇನ್ಸ್. ಸೊ ಈಗ ನೀವು ಆ ಮೇನ್ಸ್ನ ಕಂಪ್ಲೀಟ್ ಮಾಡಬೇಕು. ಸೀರೀಸ್ ಗಿವನ್ ವಾಟ್? ಆನ್ಸರ್ ದ ಫಾಲೋಯಿಂಗ್. ಫಸ್ಟ್ ಒನ್, ವಾಟ್ ಟೈಪ್ಸ್ ಆಫ್ ಫಾರೆಸ್ಟ್ಸ್ ಆರ್ ಫೌಂಡ್ ಇನ್ ನಾರ್ದರ್ನ್ ಪ್ಲೇನ್ಸ್ ಆ್ಯಂಡ್ ವಿಚ್ ಆರ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಪೀಪಲ್ ಆಫ್ ನಾರ್ದರ್ನ್ ಪ್ಲೇನ್ಸ್. ಅಬೌಟ್ ಈ 2 ಕ್ವಶನಿಗೆ ನೀವೇ ಆನ್ಸರ್ ಮಾಡಬೇಕು. ಹಾಗೆ ಮೇಕ್ ಎ ಲಿಸ್ಟ್ ಆಫ್ ರಿಲಿವೆಂಟ್ ಫ್ಯಾಕ್ಟರ್ಸ್ ಆಫ್ ನಾರ್ದರ್ನ್ ಪ್ಲೇನ್ಸ್. ಸೊ ನಾರ್ದರ್ನ್ ಪ್ಲೇನ್ಸ್ನ ರಿಲಿವೆಂಟ್ ಫ್ಯಾಕ್ಟರ್ಸ್ಗಳನ್ನ ಬರೀಬೇಕು. ಎಸ್, ಸಿ ಇಲ್ಲಿ ನಿಮಗೆ 227 ಫ್ಲವರಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಇದೆ. ಯಾವುದ್ರದ್ದು? ನಾರ್ದರ್ನ್ ಪ್ಲೇನ್ಸಿಂದು. ಇದನ್ನು ನೋಡಿಬಿಟ್ಟು ನೀವು ಈ ಮೇನ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಮಾಡ್ತೀರಲ್ವಾ? ಎಸ್, ರೈಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸದರ್ನ್ ಪ್ಲೇನ್ಸ್, ಅಂದರೆ ದಕ್ಷಿಣ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಸದರ್ನ್ ಪ್ಲೇನ್ಸ್ ಅಂದರೆ ದಕ್ಷಿಣ ಕರ್ನಾಟಕದ ಮೈದಾನ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಆಸ್ ವೆಲ್ ಆಸ್ ಇಲ್ಲೂ ನಿಮಗೆ ಫ್ಲವರ್ ಕೊಟ್ಟಿದ್ದಾರೆ. ಆ ಫ್ಲವರಲ್ಲಿ ಸದರ್ನ್ ಪ್ಲೇನ್ಸ್ನ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡೋಣ. ಎಸ್, ಇನ್ ಪೇಜ್ ನಂಬರ್ 228. ಎಸ್, ಸದರ್ನ್ ಪ್ಲೇನ್ಸ್ ಜಿಯೋಗ್ರಫಿಕಲ್ ಫೀಚರ್ಸ್. ಸೊ ಹಾಗಾದರೆ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಸದರ್ನ್ ಪ್ಲೇನ್ಸ್ ಈಸ್, ಸಿ ದಿಸ್ ಏರಿಯಾ ಈಸ್
600 to 1000 meters above the sea level. It is a more of hills and slopes. ಸೊ ಇದು ಸಮುದ್ರ ಮಟ್ಟಕ್ಕಿಂತ 600ರಿಂದ 1000 ಮೀಟರಷ್ಟು ಎತ್ತರ ಇದೆ. ಹಾಗೆ ಇಲ್ಲಿ ಕೆಲವೊಂದು ಸ್ಲೋಪ್ಸ್ಗಳಿದೆ, ಇಳಿಜಾರು ಪ್ರದೇಶಗಳಿದೆ. ಎಲ್ಲಿ? ಸದರ್ನ್ ಪ್ಲೇನ್ಸಲ್ಲಿ ಅಲ್ವಾ? ಎಸ್. ಸಿ ಫಾರ್ ಎಕ್ಸಾಂಪಲ್ ರಾಮನಗರ, ನಂದಿ ಹಿಲ್ಸ್ ಇವೆಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಸದರ್ನ್ ಹಿಲ್ಸಲ್ಲಿ ಬರುತ್ತೆ. ಹಾಗೆ ಮೈಸೂರಲ್ಲೂ ಸಹಿತ ಹಲವಾರು ಗುಡ್ಡಗಾಡುಗಳಿದೆ. ಸೊ ಸ್ಲೋಪ್ ರೀಜನ್ಸ್ಗಳು ಇಲ್ಲಿ ನಾವು ಕಂಡು ಬರ್ತೇವೆ. ಆ್ಯಂಡ್ ಮೇನ್ ಸಿಟೀಸ್, ಹಾಗಾದರೆ ಇಲ್ಲಿ ಇರುವಂಥ ಮೇನ್ ಸಿಟೀಸ್ ಯಾವುದ್ಯಾವುದು? ಮೇನ್ ಸಿಟೀಸ್ ಇನ್ ಸದರ್ನ್ ಪ್ಲೇನ್ಸ್ ದಟ್ ಇಟ್ ಈಸ್ ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಮಂಡ್ಯ, ಚಾಮರಾಜನಗರ, ಕೋಲಾರ, ಮೈಸೂರು and Bangalore. These are all main cities we are found. It's found in the southern plains. ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಮೇನ್ ಸಿಟೀಸ್ ಯಾವುದ್ಯಾವುದು? ದಾವಣಗೆರೆ, ನಮ್ಮೂರಲ್ವಾ? ದಾವಣಗೆರೆ, ಚಿತ್ರದುರ್ಗ, ದೆನ್ ಬ್ಯಾಂಗ್ಳೂರ್, ತುಮಕೂರು, ಚಾಮರಾಜನಗರ, ಕೋಲಾರ, ಮೈಸೂರು. ದಿಸ್ ಆಲ್ಸ್ ಕಮ್ಸ್ ಇನ್ ದ ಸದರ್ನ್ ಪ್ಲೇನ್ಸ್. ಸೊ ನಾವು ನಮ್ಮ ಡಿಸ್ಟ್ರಿಕ್ಸ್ ಎಲ್ಲಿ ಬರುತ್ತೆ ಅಂತ ಈಗ ಗೊತ್ತಾಯ್ತಲ್ವಾ? ಎಲ್ಲಿ ಬರುತ್ತೆ? ಸದರ್ನ್ ಪ್ಲೇನ್ಸಲ್ಲಿ. ಅದರಲ್ಲೂ ನಮ್ಮ ದಾವಣಗೆರೆ ಕರ್ನಾಟಕದ ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತೆ. ನಾವು ಕರ್ನಾಟಕದಲ್ಲಿ ಮಿಡಲ್ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿ ನೋಡ್ತಾ ಹೋದರೆ ಅಲ್ಲಿ ಬರುವಂಥ ಡಿಸ್ಟಿಕ್ಕೇ ನಮ್ಮ ದಾವಣಗೆರೆ ಅಲ್ವಾ? ಎಸ್. ಮೇನ್ ಮಿನರಲ್ಸ್, ಹಾಗಾದರೆ ಅಲ್ಲಿ ಸಿಗುವಂಥ ಮೇನ್ ಮಿನರಲ್ಸ್ ಯಾವುದ್ಯಾವುದು? ಮೈಕಾ, ಸ್ಲೇಟ್, ಲೈಮ್ಸ್ಟೋನ್ ಆ್ಯಂಡ್ ಗ್ರಾನೈಟ್. ಓಕೆ. ಸಿ ಫಾರ್ ಎಕ್ಸಾಂಪಲ್ ರಾಮನಗರ ಹಾಗೂ ದೇವನಹಳ್ಳಿ ಹತ್ರ ದೊಡ್ಡ ದೊಡ್ಡ ಬಂಡೆಗಳು ಇದೆ, ಅವೆಲ್ಲ ಗ್ರಾನೈಟಿಂದ ಆಗಿರೋದು. ನಿಮಗೆ ಗೊತ್ತಾ ಗ್ರಾನೈಟ್ ಹೇಗಾಗತ್ತೆ ಅಂಥೇಳಿ? ಸಿ ಈಗ ಗ್ರಾನೈಟ್ ಈಸ್ ಅ ಫಾರ್ಮ್ ಬೈ ದ ವಾಲ್ಕನೋಸ್. ಜ್ವಾಲಾಮುಖಿಗಳು ತಣ್ಣಗಾದ ಮೇಲೆ ಅದು ಗ್ರಾನೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಎಸ್, ರೈಟ್. ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್, ಹಾಗಾದರೆ ಇಲ್ಲಿ ಕಂಡುಬರುವಂತಹ ಕಾಡು ಪ್ರಾಣಿಗಳು ಯಾವುದ್ಯಾವುದು ನೋಡೋಣ. wolf, bear, monkey, snake, peacock, black buck are found here. These are all wild animals are found in southern plains. Okay. Next, occupation and crops. ಸೊ ಅವರ ಮುಖ್ಯ ಕಸುಬು ಹಾಗೆ ಅಲ್ಲಿನ ಕ್ರಾಪ್ಸ್ ನೋಡೋಣ. ಎಸ್, ಆ್ಯಸ್ ಯೂಶುವಲ್ ಅಗ್ರಿಕಲ್ಚರ್ ಆ್ಯಂಡ್ ಡೈರಿ ಫಾರ್ಮಿಂಗ್ ಆರ್ ದ ಮೇಜರ್ ಆಕ್ಯುಪೇಷನ್ಸ್. ಸೊ ನಾವು ಇಲ್ಲಿ ತನಕ ನೋಡಿದಾಗ ಎಲ್ಲ ಕಡೆಗೂ ಅಗ್ರಿಕಲ್ಚರ್ ನೋಡಿದ್ವಿ. ಆದರೆ ಈ ಸದರ್ನ್ ಪ್ಲೇನ್ಸಲ್ಲಿ ಅಗ್ರಿಕಲ್ಚರ್ ಜೊತೆಗೆ ಫಾರ್ಮಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಆಕ್ಯುಪೇಷನ್. ಫಾರ್ಮಿಂಗ್ ಅಂದರೆ ಪ್ರಾಣಿಗಳನ್ನು ಸಾಕೋದು. ಫಾರ್ ಎಕ್ಸಾಂಪಲ್ ಕೌ, ಗೋಟ್, ಶೀಪ್. ಓಕೆ. ಸೊ ಇಲ್ಲಿ ಇದಷ್ಟೇ ಅಲ್ಲ, ಇನ್ನೂ ಹಲವಾರು ಪಕ್ಷಿಗಳನ್ನು ಸಾಕ್ಬಿಟ್ಟು ಫಾರ್ಮಿಂಗ್ ಮಾಡ್ತಾರೆ. ಅದರಲ್ಲೂ ಡೈರಿ ಫಾರ್ಮಿಂಗು ಇಲ್ಲಿನ ಮೇನ್ ಆಕ್ಯುಪೇಷನ್. ಡೈರಿ ಫಾರ್ಮಿಂಗ್ ಅಂದರೆ ಈ ಹಾಲು ಕೊಡುವಂತಹ ಪ್ರಾಣಿಗಳನ್ನು ಸಾಕಿಬಿಟ್ಟು ಅದರಿಂದ ಹಾಲನ್ನು ತಗೊಂಡು ಏನು ಡೈರಿನ ನಡೆಸ್ತಾರೆ. ಓಕೆ. ಆ್ಯಂಡ್ ದ ಕ್ರಾಪ್ಸ್, ವೆನ್ ವಿ ಸಿ ದ ಕ್ರಾಪ್ಸ್, ಅಲ್ಲಿ ಬೆಳೆಯುವಂಥ ಬೆಳೆಗಳು ಯಾವ್ಯಾವು? ರಾಗಿ, ಪ್ಯಾಡಿ, ಪಲ್ಸಸ್, ಕಾಟನ್, ಸೀಸಮ್ ಆರ್ ದ ಮೇಜರ್ ಕ್ರಾಪ್ಸ್ ಇನ್ ಸದರ್ನ್ ಪ್ಲೇಸ್. ಸೊ ಸದರ್ನ್ ಪ್ಲೇಸ್ನಲ್ಲಿ ಬೆಳೆಯುವಂತಹ ಬೆಳೆಗಳು ಪ್ಯಾಡಿ, ರಾಗಿ, and then sesame, and also they are going to grow which one crops? Pulses, cotton also. Okay. Next, climate and vegetation. So ಹಾಗೆಯೇ ಅಲ್ಲಿನ ವಾತಾವರಣ, ಕ್ಲೈಮೇಟ್ ಆ್ಯಂಡ್ ವೆಜಿಟೇಷನ್ನ ನೋಡ್ತಾ ಹೋದರೆ, ಸಿ ಹಿಯರ್ ಈಸ್ ಆಲ್ಸೋ ಲೋ ರೈನ್ಫಾಲ್. ಸೊ ನಾರ್ತ್ ಕರ್ನಾಟಕದಲ್ಲಿ ತುಂಬ ಲೋ ರೈನ್ಫಾಲ್. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಸದರ್ನ್ ಪ್ಲೇನ್ಸಲ್ಲಿ ನಾಟ್ ಬ್ಯಾಡ್. ಸೊ ರೈನ್ಫಾಲ್ ಆಗುತ್ತೆ, ಪರವಾಗಿಲ್ಲ, ಬಟ್ ಲಿಟಲ್ ಬಿಟ್. ಸೊ ವೆಜಿಟೇಷನ್ ಅಲ್ಲಿರುವಂಥ ಟ್ರೀಸಸ್ನ ನೋಡೋಣ. ಟೀಕ್, ರೋಸ್ವುಡ್, ನಂದಿ ಆ್ಯಂಡ್ ಹೊನ್ನೆ ಆರ್ ಸಮ್ ಆಫ್ ದ ಮೇಜರ್ ಟ್ರೀಸ್ ಆರ್ ಫೌಂಡ್ ಹಿಯರ್. ಸೊ ಯಾವ್ಯಾವ ಟ್ರೀಸ್ ತೋರ್ತೀವಿ ಅಲ್ಲಿ? ಟೀಕ್, ರೋಸ್ವುಡ್, ನಂದಿ, ಹೊನ್ನೆ ಆರ್ ದ ಸಮ್ ಆಫ್ ದ ಮೇಜರ್ ಟ್ರೀಸ್ ಆರ್ ಫೌಂಡ್ ಇನ್ ದಿಸ್ ಸದರ್ನ್ ರೀಜನ್. ಓಕೆ, ಅಂಡರ್ಸ್ಟುಡ್? ಎಸ್, in page number 229 here they are given some fill in the blanks. You only just complete that one. Okay, now I am going to read that one. So identify the wrong statements related to southern plains. Correct the wrong statements and write them. Southern plains are flat. So ಹಾಗೆ ಫ್ಲಾಟ್ ಜೊತೆಗೆ ಏನಿದೆ ಥಿಂಕ್ ಮಾಡಿ ಬರಿಬೇಕು. ಓಕೆನಾ? ದ ಇಂಪಾರ್ಟೆಂಟ್ ಅನಿಮಲ್ ಆಫ್ ದಿಸ್ ರೀಜನ್ ಈಸ್ ಉಲ್ಫ್. ದ ಇಂಪಾರ್ಟೆಂಟ್ ಆಕ್ಯುಪೈ ಈಸ್ ಫಿಶರಿ. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರೊಳಗಿರೋ ರಾಂಗ್ ಸ್ಟೇಟ್ಮೆಂಟ್ನ ಏನು ಮಾಡಬೇಕು ನೀವು? ಕರೆಕ್ಟ್ ಸ್ಟೇಟ್ಮೆಂಟ್ನ ಬರೀಬೇಕು. ಇಂಪಾರ್ಟೆಂಟ್ ಆಕ್ಯುಪೇಷನ್ ಇಸ್ ಫಿಶರಿನಾ? ಸೊ ಫಿಶರಿ ಇಲ್ಲಿನ ಆಕ್ಯುಪೇಷನ್ ಅಲ್ಲ, ವೆಸ್ಟರ್ನ್ ಕೋಸ್ಟಲ್ ರೀಜನ್ನ ಆಕ್ಯುಪೇಷನ್. ಹಾಗಾದರೆ ಇಲ್ಲಿರುವಂಥ ಇಂಪಾರ್ಟೆಂಟ್ ಆಕ್ಯುಪೇಷನ್ ಯಾವುದು? ಅಗ್ರಿಕಲ್ಚರ್ ಆ್ಯಂಡ್ ಡೈರಿ ಫಾರ್ಮಿಂಗ್ ಇಸ್ ಒನ್ ಆಫ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಸದರ್ನ್ ಪ್ಲೇನ್ಸ್ ರೀಜನ್ಸ್. ಓಕೆ. ದ ಇಂಪಾರ್ಟೆಂಟ್ ಮಿನರಲ್ ಈಸ್ ಮೈಕಾ. ನೋಡಿಬಿಟ್ಟು ನೀವು ಕಂಪ್ಲೀಟ್ ಮಾಡ್ತೀರಿ. ಓಕೆನಾ? ಎಸ್, ರೈಟ್.
ಆ್ಯಂಡ್ ನೆಕ್ಸ್ಟ್ ದ ರಿವರ್. ಸೊ ನೆಕ್ಸ್ಟ್ ಹಾಗಾದ್ರೆ ನಾವು ರಿವರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ರಿವರ್ಸ್ ಮೀನ್ಸ್ ವಾಟ್? ಸೊ ಇಲ್ಲಿ ತನಕ ಕರ್ನಾಟಕದ ಫಿಸಿಕಲ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ರಿವರ್ಸ್. ಸೊ ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳನ್ನು ನೋಡೋಣ. ಸೊ ಹಾಗಾದರೆ ಕರ್ನಾಟಕದಲ್ಲಿ ಯಾವ್ಯಾವ ನದಿ ಹರಿಯುತ್ತೆ? ನಿಮಗೆ ಗೊತ್ತಿರೋ ರಿವರ್ಸ್ ನೇಮ್ಸ್ನ ಪಟ್ಟಿ ಮಾಡ್ತೀರಾ ಈಗ? ಎಸ್. ಯಾವುದು? ಕಾವೇರಿ, ಕೃಷ್ಣ, ತುಂಗಾ, ಭದ್ರಾ, ದೆನ್ ಕಪಿಲ, ನೇತ್ರಾವತಿ, ಶರಾವತಿ. ಸೊ ಹೀಗೆ ಹಲವಾರು ನದಿಗಳು ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ ಅಲ್ವಾ. ಸೊ ನಮ್ಮ ಕರ್ನಾಟಕದಲ್ಲಿ ಹರಿದು ನಮ್ಮ ಕರ್ನಾಟಕದ ನೆಲವನ್ನು ಏನು ಮಾಡಿದೆ? ಸಮೃದ್ಧಿಯಾಗಿ ಮಾಡಿದೆ ಅಲ್ವಾ. ಸೊ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಈ ಎಲ್ಲ ನದಿಗಳು, ಈ ಎಲ್ಲ ರಿವರ್ಸ್ ದೇರ್ ಆರ್ ಸೋರ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸ್ ಅಂದರೆ ನಮ್ಮ ಕರ್ನಾಟಕ ಇದೆಯಲ್ಲ, ಕರ್ನಾಟಕದ ಕೋಸ್ಟಲ್ ರೀಜನಲ್ಲಿ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಈ ನದಿಗಳು ಹರಿಯುತ್ತೆ. ಓಕೆ. ಸೊ ಅದರಲ್ಲಿ ಕೆಲವು ನದಿಗಳೇನಾಗುತ್ತೆ ವೆಸ್ಟರ್ನ್ ರೀಜನ್ ಇರುವಂತಹ ಅರೇಬಿಯನ್ ಸೀನ ಸೇರಿದ್ರೆ, ಇನ್ನೂ ಕೆಲವು ನದಿಗಳು ಈಸ್ಟರ್ನ್ ಮೀನ್ಸ್ ಬೇ ಆಫ್ ಬೆಂಗಾಲ್ಗೆ ಏನಾಗುತ್ತೆ ಜಾಯಿನ್ ಆಗುತ್ತೆ. ಸೊ ನೋಡೋಣ. ಸೊ ಯಾವ ನದಿ ವೆಸ್ಟರ್ನ್ ಘಾಟ್ಸಿಂದನೇ ಏನಾಗುತ್ತೆ ನೆಕ್ಸ್ಟು ಟರ್ನ್ ಆಗಿ ಅರೇಬಿಯನ್ ಸೀನ ಸೇರುತ್ತೆ, ಹಾಗೆ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿಗಳು ಯಾವ್ಯಾವು ನೋಡೋಣ. ಓಕೆ, ಎಸ್, ರೈಟ್. Okay, so this is Karnataka map. Okay, Allah? Yes. See, in Karnataka map, almost rivers are sources of Western Ghats. So, ನಮ್ಮ ನದಿಗಳು ಯಾವ ಇದೆಯಲ್ಲ, ಈ ಎಲ್ಲ ನದಿಗಳು ಹುಟ್ಟೋದು ವೆಸ್ಟರ್ನ್ ಘಾಟ್ಸಲ್ಲಿ. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳಿಂದ ಏನಾಗುತ್ತೆ ಹಲವಾರು ನದಿಗಳು ಉಗಮ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾವೇರಿ ತಲಕಾವೇರಿ ಎಂಬ ಪ್ರದೇಶದಲ್ಲಿ ಏನಾಗುತ್ತೆ ಹುಟ್ಟುತ್ತೆ. ಅದರಲ್ಲೂ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾವೇರಿ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ತಪ್ಪಲಿನಲ್ಲಿ ಏನಾಗುತ್ತೆ ಹುಟ್ಟುತ್ತೆ. ಯಾವುದು? ಕಾವೇರಿ ನದಿ. ಸೊ ಕಾವೇರಿ ನಮ್ಮ ನಾಡಿನ ಜೀವನದಿ ಅಲ್ವಾ. ಎಸ್, ರೈಟ್. ಸಿ, ಈ ಎಲ್ಲ ನದಿಗಳು ಆಲ್ಮೋಸ್ಟ್ ಈ ವೆಸ್ಟರ್ನ್ ರೀಜನಲ್ಲಿ ಹುಟ್ಟುಬಿಟ್ಟು ಏನು ಮಾಡುತ್ತೆ, ಅದರಲ್ಲಿ ಕೆಲವು ನದಿಗಳು ಇಲ್ಲಿಂದಲೇ ಹರಿದುಬಿಟ್ಟು ನೆಕ್ಸ್ಟು ಅರೇಬಿಯನ್ ಸೀನ ಸೇರುತ್ತೆ. ಯಾವ ಸೀನ? ಅರೇಬಿಯನ್ ಸಿ. ಸೊ ಅರೇಬಿಯನ್ ಸೀನ ನಾವು ಅರಬ್ಬಿ ಸಮುದ್ರ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಇನ್ನೂ ಕೆಲವು ನದಿಗಳು ಏನಾಗುತ್ತೆ ಈ ವೆಸ್ಟರ್ನ್ ರೀಜನಲ್ಲಿ ಹುಟ್ಟುಬಿಟ್ಟು ನೆಕ್ಸ್ಟ್ ದೇ ಫ್ಲೋ ಥ್ರೂ ದ ಈಸ್ಟರ್ನ್ ಘಾಟ್ಸ್. ಸೊ ಏನಾಗುತ್ತೆ ಈಸ್ಟರ್ನ್ ಸೈಡ್, ಸೊ ಆ ಕಡೆಗೆ ಕರ್ನಾಟಕದ ಈ ಸೈಡೆಲ್ಲ ಹರಿದುಬಿಟ್ಟು ನೆಕ್ಸ್ಟ್ ತಮಿಳ್ನಾಡು ಮುಖಾಂತರ ಅರೇಬಿಯನ್ ಸೀನ ಬೇ ಆಫ್ ಬೆಂಗಾಲ್ನ ಸೇರುತ್ತೆ, ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಓಕೆನಾ. ಸೊ ಹಾಗಾದರೆ ಯಾವ್ಯಾವ ನದಿ ಅರೇಬಿಯನ್ ಸೀನ ಸೇರುತ್ತೆ, ಹಾಗೆ ಯಾವ ನದಿ ಬಂಗಾಳ ಕೊಲ್ಲಿ ಸೇರುತ್ತೆ ಅಂತ ನೋಡೋಣ. ಎಸ್, ಇನ್ ಪೇಜ್ ನಂಬರ್ 229 ಹಿಯರ್ ದೇ ಗಿವನ್ ಸಮ್ ರಿವರ್ಸ್ ನೇಮ್ಸ್. ಸೊ ಈ ನಿಮಗೆ ಒಂದು ಬಾಕ್ಸಲ್ಲಿ ಕೆಲವು ರಿವರ್ಸ್ ನೇಮ್ಸ್ನ ಕೊಟ್ಟಿದ್ದಾರಲ್ವಾ. ಸೊ ಆ ರಿವರ್ ನೇಮ್ಸಲ್ಲಿ ಯಾವುದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ, ಯಾವುದು ಅರೇಬಿಯನ್ ಸೀ ಸೇರುತ್ತೆ ಅಂತ ನೋಡೋಣ. ಎಸ್, ರೈಟ್. Here is west flowing rivers. West flowing rivers. West flowing rivers ಅಂದರೆ ಕೆಲವು ನದಿಗಳೇನಾಗುತ್ತೆ ವೆಸ್ಟ್ ಸೈಡೇ ಹರಿದುಬಿಟ್ಟು ಏನಾಗುತ್ತೆ ಅರೇಬಿಯನ್ ಸೀ ಸಿಗುತ್ತೆ. ಕೆಲವು ನದಿಗಳೇನಾಗುತ್ತೆ ಈಸ್ಟ್, ಸೊ ಅಂದರೆ ಪಶ್ಚಿಮ ಪೂರ್ವದ ಕಡೆಗೆ ಹರಿದುಬಿಟ್ಟು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಓಕೆನಾ. ದಿಸ್ ಒನ್ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ. ಫಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ಇಲ್ಲಿ ನಿಮಗೆ ಕೊಟ್ಟಿರೋದು ಕೃಷ್ಣ, ಘಟಪ್ರಭಾ, ಶರಾವತಿ, ಕಾಳಿ, ಮಲಪ್ರಭಾ, ಭೀಮಾ, ಅಘನಾಶಿನಿ, ತುಂಗಭದ್ರಾ, ಕಾವೇರಿ, ನೇತ್ರಾವತಿ, ಹೇಮಾವತಿ ಹಾಗೆ ಕಬಿನಿ ಅನ್ನೋ ಇಷ್ಟೊಂದು ನದಿಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಸಪ್ರೇಟ್ ಮಾಡೋಣ. ಓಕೆ, ಕೃಷ್ಣ. ಸಿ ದಿಸ್ ಕೃಷ್ಣ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ರಿವರ್ ಇನ್ ಕರ್ನಾಟಕ. ಸೊ ಕೃಷ್ಣ ಇದೆಯಲ್ಲ ನಮ್ಮ ಕರ್ನಾಟಕದ ಉದ್ದವಾದ ನದಿ ಇದು.
ಅದರಲ್ಲೂ ಇದು ಎಷ್ಟು ದೊಡ್ಡದಿದೆ ಅಂದರೆ ಇಷ್ಟು ಉದ್ದ ಹರಿಯುತ್ತೆ ಅಂದರೆ 1288 ಮೀನ್ಸ್ 1200 ಕಿಲೋಮೀಟರ್ಸ್ ಏನಾಗುತ್ತೆ ಫ್ಲೋ ಆಗುತ್ತೆ. ಈ ಕೃಷ್ಣ ಅನ್ನೋ ರಿವರು ಮಹಾಬಲ ಅನ್ನೋ ಪ್ಲೇಸಲ್ಲಿ ಏನಾಗುತ್ತೆ ಹುಟ್ಟುತ್ತೆ. ಸೊ ಈ ಕೃಷ್ಣ ಮಹಾಬಲ ಅನ್ನೋ ಪ್ಲೇಸಲ್ಲಿ ಹುಟ್ಬಿಟ್ಟು ಮಹಾರಾಷ್ಟ್ರದಿಂದ ನೆಕ್ಸ್ಟು ಕರ್ನಾಟಕಕ್ಕೆ ಎಂಟ್ರಾಗಿ ಕರ್ನಾಟಕದಲ್ಲಿ ಅತಿ ಉದ್ದವಾದ ಜಾಗದಲ್ಲಿ ಅಂದರೆ ಭಾಗದಲ್ಲಿ ಹರಿದ್ಬಿಟ್ಟು ನೆಕ್ಸ್ಟು ಈಸ್ಟರ್ನ್ ಸೊ ಅಂದರೆ ನೆಕ್ಸ್ಟ್ ಆಂಧ್ರ ಪ್ರದೇಶನ ಸೇರಿ ಆಂಧ್ರದಿಂದ ನೆಕ್ಸ್ಟ್ ಏನಾಗುತ್ತೆ ಅದು ತಮಿಳ್ನಾಡಿಂದ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಾವುದು ಕೃಷ್ಣ ರಿವರ್. ಸಿ ಕೃಷ್ಣ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ರಿವರ್ ಇನ್ ಕರ್ನಾಟಕ ಬಟ್ 4th ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಸೊ ನಮ್ಮ ಇಂಡಿಯಾದಲ್ಲಿರುವಂತಹ ನದಿಗಳಲ್ಲಿ 4ನೇ ಸ್ಥಾನ ಇದ್ದರೆ ಕರ್ನಾಟಕದಲ್ಲಿ 1ನೇ ಸ್ಥಾನ. ಸೊ ಹಾಗಾದರೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದಿದೆ ಗಂಗಾ, ನೆಕ್ಸ್ಟ್ ಗೋದಾವರಿ, ಬ್ರಹ್ಮಪುತ್ರ. ಈ ಎಲ್ಲ ರಿವರ್ಸು ಲಾಂಗೆಸ್ಟ್ ರಿವರ್ ಇನ್ ಅವರ್ ಇಂಡಿಯಾ. ಸೊ 4th ಪ್ಲೇಸ್ ದಟ್ ಗೋಸ್ ಟು ಕೃಷ್ಣ ರಿವರ್. ಸೊ ಕೃಷ್ಣ ರಿವರಿಗೆ 4ನೇ ಪ್ಲೇಸ್ ನಮ್ಮ ಇಂಡಿಯಾದಲ್ಲಿ. ಸೊ ಆದರೆ ಕರ್ನಾಟಕದಲ್ಲಿ ಫಸ್ಟ್ ಪ್ಲೇಸ್. ಓಕೆ, ಹಾಗಾದರೆ ಕೃಷ್ಣ ಯಾವ ಕಡೆ ಹರಿಯುತ್ತೆ? ಕೃಷ್ಣ ಫ್ಲೋ ಇನ್ ಈಸ್ಟ್ ಡೈರೆಕ್ಷನ್. ಸೊ ಕೃಷ್ಣ ರಿವರು ಈಸ್ಟ್ ಫ್ಲೋಯಿಂಗ್ ರಿವರ್. ಓಕೆ, ನೆಕ್ಸ್ಟ್ ಘಟಪ್ರಭಾ. ಘಟಪ್ರಭಾ ಈಸ್ ಅ ಫ್ಲೋಸ್ ಇನ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಅಂಡ್ ಶರಾವತಿ. ಶರಾವತಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ನೆಕ್ಸ್ಟ್ ಒನ್ ಕಾಳಿ ನದಿ. ಶರಾವತಿ ನೆಕ್ಸ್ಟ್ ಕಾಳಿ. ಸೊ ಈ ಕಾಳಿ ನದಿ ಯಾವ ಸೈಡ್ ಹೋಗುತ್ತೆ? ಸೊ ಕಾಳಿ ನದಿನೂ is also west flowing rivers. Next Malaprabha. Malaprabha east flowing rivers. Next Bhima. Bhima Nadi is also east flowing rivers. Bhima Nadi saita east flow agate. Next Aghanashini. See Aghanashini is west flowing river. Aghanashini is a west flowing rivers. Next one Tungabhadra. So Tungabhadra is a east flowing river. Okay, next Kaveri. So Kaveri is a also east flowing river. Kaveri saita ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡು ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಲ್ವಾ. ನೆಕ್ಸ್ಟ್ ಒನ್ ನೇತ್ರಾವತಿ. ಸಿ ನೇತ್ರಾವತಿ ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಸಿ ನೇತ್ರಾವತಿ ನಾವು ಧರ್ಮಸ್ಥಳದಲ್ಲಿ ನಾವು ಸ್ನಾನ ಮಾಡ್ತೀವಲ್ವಾ, ಪುಣ್ಯ ಸ್ನಾನ, ಅಲ್ಲೇ ಹರಿಯೋದು ನೇತ್ರಾವತಿ ನದಿ. ಸೊ ನೇತ್ರಾವತಿ ನದಿ ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ಇದು ಪಶ್ಚಿಮ ಘಟ್ಟದಲ್ಲೇ ಹುಟ್ಟುಬಿಟ್ಟು ಪಶ್ಚಿಮ ಘಟ್ಟದ ಕೆಲವು ಪ್ರದೇಶದಲ್ಲಿ ಹರಿದು ನೆಕ್ಸ್ಟ್ ಅರೇಬಿಯನ್ ಸೀನ ಸೇರುತ್ತೆ. ಓಕೆ, ನೆಕ್ಸ್ಟ್ ಹೇಮಾವತಿ. ಹೇಮಾವತಿ ಈಸ್ಟ್ ಫ್ಲೋಯಿಂಗ್ ರಿವರ್. ನೆಕ್ಸ್ಟ್ ಒನ್ ಕಬಿನಿ. ಸಿ ಕಬಿನಿ ಈಸ್ ಆಲ್ಸೋ ಈಸ್ಟ್ ಫ್ಲೋಯಿಂಗ್ ರಿವರ್. ಈ ಕಬಿನಿ, ಹೇಮಾವತಿ ಈ ಎಲ್ಲ ರಿವರ್ಸ್ ಇದೆಯಲ್ಲ ಕಾವೇರಿಯ ಉಪನದಿಗಳು. ಕಾವೇರಿ ಉಪನದಿಗಳು ಅಂದರೆ ಕೆಲವು ಈಗ ನದಿ ಕಾವೇರಿ ನದಿ ಹುಟ್ಟೋದಲ್ಲ ಅದು ಅಷ್ಟು ದೊಡ್ಡದಾಗೇನು ಇರೋದಿಲ್ಲ. ಏನಾಗುತ್ತೆ ಸಣ್ಣ ಜರಿಯಾಗಿ ಹರಿತಾ ಇರುತ್ತೆ. ಇನ್ನು ಬೇರೆ ಬೇರೆ ರಿವರ್ಸ್ ಎಲ್ಲ ಏನಾಗುತ್ತೆ ಆ ಕಾವೇರಿ ನದಿಗೆ ಸೇರಿಬಿಟ್ಟು ಕಾಮನ್ ಆಗಿ ಈ ಕಬಿನಿ ಹೇಮಾವತಿ ಇವೆಲ್ಲ ರಿವರ್ಸ್ ಸೇರಿಬಿಟ್ಟು ಏನಾಗುತ್ತೆ ದೊಡ್ಡ ನದಿ ಆಗುತ್ತೆ. ಏನಿಲ್ಲ ಅಂದರೂ ಕಾವೇರಿಗೆ ಹಲವಾರು ಉಪನದಿಗಳು ಸೇರಿ 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 ಏನಾಗುತ್ತೆ ದೊಡ್ಡ ನದಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಸಣ್ಣ ಸಣ್ಣ ಜರಿಗಳೇನಾಗುತ್ತೆ ಒಂದು ದೊಡ್ಡ ಹಳ್ಳ ಆಗುತ್ತೆ ಅಲ್ವಾ. ಹಾಗೆಯೇ ರಿವರ್ಸ್ ಅಷ್ಟೇ, ಸಣ್ಣ ಸಣ್ಣ ಜರಿಗಳೆಲ್ಲ ಸೇರಿ ಸಣ್ಣ ಸಣ್ಣ ನದಿಗಳು ಸೇರಿ ದೊಡ್ಡ ನದಿಯಾಗಿ ಹರಿಯುತ್ತೆ. ಓಕೆನಾ. ಸೊ ದೀಸ್ ಆರ್ ಆಲ್ ಅಬೌಟ್ ದ ರಿವರ್ಸ್. ಎಸ್ ಇನ್ ಪೇಜ್ ನಂಬರ್ 229 ಹಿಯರ್ ಆಲ್ಸೋ ದೇ ಗಿವನ್ ಸಮ್ ಕ್ವಶನ್ಸ್ ಫಾರ್ ಯು. ಸೊ ನೋ ದೀಸ್ ಆನ್ಸರ್ಸ್. First one, the perennial river of Karnataka is Kaveri. So perennial river of Karnataka ಜೀವನದಿ ಯಾವುದು ಕಾವೇರಿ ಅಲ್ವಾ. ನೆಕ್ಸ್ಟ್ one, the longest river of Karnataka is, as that it is Krishna. Krishna is the longest river in Karnataka. Okay, yes, right. ನೆಕ್ಸ್ಟ್ ಒನ್ ಪ್ಲೇಸಸ್ ಆಫ್ ಅಟ್ರಾಕ್ಷನ್. ಸೊ ಈಗ ರಿವರ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ಲೇಸಸ್ ಆಫ್ ಅಟ್ರಾಕ್ಷನ್ ನೋಡೋಣ. ಎಸ್, ಸೊ ಈ ರಿವರ್ಸ್ಗಳಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಅದನ್ನು ನೋಡಿಬಿಡೋಣ. ಸೊ ರಿವರ್ಸ್ ನಮಗೆ ನೀರು ಸಿಗುತ್ತೆ. ಸೊ ನಾರ್ಮಲಿ ಸೌತ್ ಇಂಡಿಯಾ ರಿವರ್ಸ್ ಆರ್ ನಾಟ್ ಫ್ಲೋ ಥ್ರೂ ಔಟ್ ದ ಇಯರ್. ಸೊ ಇದು ಬೇಸಿಗೆಗಾಲದಲ್ಲಿ ಒಣಗುತ್ತೆ.
ಆದರೆ ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಹರಿಯುವಂಥ ನದಿಗಳು ಥ್ರೂ ಔಟ್ ದ ಇಯರ್ ಏನಾಗುತ್ತೆ, ತುಂಬಿ ಹರಿಯುತ್ತೆ. ಯಾಕೆಂದರೆ ಅಲ್ಲಿ ಹಿಮಾಚಲ ಪ್ರದೇಶದಿಂದ ಏನಾಗುತ್ತೆ, ಹಿಮ ಕರಗಿ ಬೇಸಿಗೆಯಲ್ಲಿ ತುಂಬಿ ಹರಿದ್ರೆ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಹರಿಯುತ್ತೆ. ಆದರೆ ಈ ಎಲ್ಲ ರಿವರ್ಸ್ಗಳು ಕೇವಲ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಸೊ ಯಾಕೆಂದರೆ ಇದು ಡಿಪೆಂಡ್ ಆಗಿರೋದು ಮಳೆ ನೀರಿನ ಮೇಲೆ. ಹಾಗಾಗಿ ಸೊ ಮಳೆಗಾಲದಲ್ಲಿ ತುಂಬ ಹರಿಯುತ್ತೆ. ಆ ನೀರನ್ನು ಏನು ಮಾಡ್ತಾರೆ, ಕೆಲವು ಡ್ಯಾಮ್ಸ್ಗಳಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕಾವೇರಿ ರಿವರ್ನ KRS ಡ್ಯಾಮಲ್ಲಿ ಏನು ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ ವಾಟರ್ನ. ಸೊ ಆ ಸ್ಟೋರ್ ಮಾಡಿರೋ ವಾಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಡ್ರಿಂಕಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ, ಅಗ್ರಿಕಲ್ಚರಿಗೆ ಯೂಸ್ ಮಾಡ್ತೀವಿ, ಹಾಗೆ ಹೈಡ್ರೋ ಪವರ್ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೂ ಸಹಿತ ಯೂಸ್ ಮಾಡ್ತೀವಿ. ಹಾಗೆ ಇನ್ನೂ ಕೆಲವು ಡ್ಯಾಮ್ಸ್ಗಳಿದೆ. ಕೃಷ್ಣಾ ರಿವರ್ಗೆ ಸಹಿತ ಏನು ಮಾಡಿದ್ದಾರೆ, ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಹಾಗೆ ತುಂಗಭದ್ರಾ ಡ್ಯಾಮ್ ಇದೆ. ಸೊ ತುಂಗಭದ್ರಾ ಡ್ಯಾಮ್ನ ನಾವು ಎಲ್ಲಿ ನೋಡ್ತೀವಿ, ಬಳ್ಳಾರಿಯ ಹೊಸಪೇಟೆ ಜಿಲ್ಲೆಯಲ್ಲಿ. ಸೊ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಏನು ನೋಡ್ತೀವಿ, ತುಂಗಭದ್ರಾ ಡ್ಯಾಮ್. ಸೊ ದೊಡ್ಡ ಡ್ಯಾಮ್ನ ನೋಡ್ತೀವಿ. ಹಾಗೆ ಅಲಾಮಟ್ಟಿ ಡ್ಯಾಮ್, ಸೊ ಲಿಂಗನಮಕ್ಕಿ ಡ್ಯಾಮ್, ಹೀಗೆ ಹಲವಾರು ಡ್ಯಾಮ್ಸ್ಗಳನ್ನು ನಾವು ನದಿಗೆ ಅಡ್ಡಲಾಗಿ ಕಟ್ಬಿಟ್ಟು ಏನು ಮಾಡ್ತೀವಿ, ನಮಗೇನು ಬೇಕು ಪರ್ಪಸ್ಸಿಗೆ, ಆ ಪರ್ಪಸ್ಸಿಗೆ ಆ ವಾಟರ್ನ ಏನು ಮಾಡ್ತೀವಿ, ಯುಟಿಲೈಸ್ ಮಾಡ್ಕೋತೀವಿ ಅಲ್ವಾ. ಎಸ್, ದೀಸ್ ಆರ್ ಆಲ್ ಅಬೌಟ್ ರಿವರ್ಸ್. ಎಸ್, in the next now we are going to learn about places of attraction. So places of attraction means, ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಕೇವಲ ಭೂಮಿ ಅಷ್ಟೇ ಅಲ್ಲ, ಹಾಗೆ ಹಲವಾರು ನದಿಗಳಿದೆ ಅಲ್ವಾ. ಸೊ ಈ ನದಿಗಳಿಂದ ಏನಾಗಿದೆ, ಡ್ಯಾಮ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ನಮ್ಮ ಅಗ್ರಿಕಲ್ಚರಿಗೆಲ್ಲ ಯೂಸ್ ಮಾಡ್ತೀವಿ. ಹಾಗೆ ಹಲವಾರು ವಾಟರ್ಫಾಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಶರಾವತಿ ನದಿಯಿಂದ ಯಾವ ವಾಟರ್ಫಾಲ್ ಆಗುತ್ತೆ, ಸೊ ಜೋಗ್ ಫಾಲ್ಸ್ ಆಗುತ್ತೆ. ಇಂಥ ಅದ್ಭುತ ರಮಣೀಯ ದೃಶ್ಯ ಅಲ್ವಾ ಶರಾವತಿಯಿಂದ ಇರುವಂತಹ ಜೋಗ್ ಫಾಲ್ಸು. ಹಾಗೆ ಕಾವೇರಿಯಿಂದನೂ ಸಹಿತ ಸಣ್ಣ ಸಣ್ಣ ಫಾಲ್ಸ್, ಹಾಗೆ ಗಗನಚುಕ್ಕಿ, ಭರಚುಕ್ಕಿ, ಗೋಕಾಕ್ ಫಾಲ್ಸ್ಗಳಂತಹ ಅತ್ಯದ್ಭುತವಾದಂತಹ ಫಾಲ್ಸ್ಗಳು ಆಗಿರೋದು ಯಾರಿಂದ, ನಮ್ಮ ರಿವರ್ಸಿಂದ. ಸೊ ಈ ಅದ್ಭುತವಾದಂತಹ ನೇಚರ್ ವ್ಯೂ ಸಹಿತ ನಮ್ಮ ಕರ್ನಾಟಕದ ಪ್ಲೇಸ್ ಆಫ್ ಅಟ್ರಾಕ್ಷನ್. ಸಿ, normally there are many places of attraction in our state. Thousands of tourists visit our state every year. The details of important cities, historical places and natural resorts are given here. Observe. See, in the next class we are going to learn about the places of attraction. So ನಮ್ಮ ರಾಜ್ಯದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಯಾವುದ್ಯಾವುದು, ಹಿಸ್ಟೋರಿಕಲ್ ಪ್ಲೇಸಸ್ಸು ಇದೆ, ಕೆಲವೊಂದು ನೇಚರ್ ಆಫ್ ವ್ಯೂ ಪಾಯಿಂಟ್ ಇದೆ. ಹಿಸ್ಟೋರಿಕ್ ಪ್ಲೇಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಹಂಪೆ, ಆಮೇಲೆ ದೆನ್ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇವೆಲ್ಲ ಹಿಸ್ಟೋರಿಕಲ್ ಪ್ಲೇಸಸ್ ಆಗುತ್ತೆ. ಸೊ ಕೆಲವೊಂದು ನೇಚರ್ ವ್ಯೂ ಇದೆ. ಸಿ ಫಾರ್ ಎಕ್ಸಾಂಪಲ್ ಕೊಡಗು, ಹಾಗೆ ಮಡಿಕೇರಿಯಲ್ಲೆಲ್ಲ ನೇಚರ್ ವ್ಯೂ ಇದೆ ಅಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಓಕೆನಾ. Dear students, today we discussed about the physical features of India and also physical features of Karnataka and about the Karnataka rivers. Yes, see, when we see the physical features of Karnataka, so it's divided into 4 types: Western coastal region, Malnad region, North plains and South plains. ಸೊ ನಾವು ಇವತ್ತು ಯಾವ್ದು ಲರ್ನ್ ಮಾಡಿದ್ವಿ, ಸೌತ್ ಪ್ಲೇನ್ಸ್ ಹಾಗೆ ನಾರ್ತ್ ಪ್ಲೇನ್ಸ್. ನಾವು ನಾರ್ತ್ ಪ್ಲೇನ್ಸಲ್ಲಿ ನಾರ್ಮಲ್ ಆಗಿ ನಾವು ಅದನ್ನು ಉತ್ತರ ಕರ್ನಾಟಕ ಅಂತ ಹೇಳಿ ಕೇಳ್ತೀವಿ. ಅಲ್ಲಿ ಮೈದಾನ ಪ್ರದೇಶ ಇದೆ, ಅಲ್ಲಿ ಲೋ ರೈನ್ಫಾಲ್, ಸೊ ಅಲ್ಲಿ ಕಮ್ಮಿ ಮಳೆ ಆಗುತ್ತೆ. ಹಾಗೆ ಅಲ್ಲಿನವರ ಮೇನ್ ಆಕ್ಯುಪೇಷನ್ ದಟ್ ಇಟ್ ಈಸ್ ಅಗ್ರಿಕಲ್ಚರ್. ಸೊ ನಾರ್ತ್ ಕರ್ನಾಟಕದಲ್ಲಿ ಬರುವಂತಹ ಮೇನ್ ಸಿಟೀಸ್ ಯಾವ್ದ್ಯಾವುದು, ಹುಬ್ಳಿ, ಧಾರವಾಡ, ಹಾವೇರಿ, ದೀಸ್ ಆರ್ ಆಲ್. ಹಾಗೆ ಗುಲ್ಬರ್ಗ, ಯಾದಗಿರಿ, ಗದಗ, ದೀಸ್ ಆರ್ ಆಲ್ ಮೇನ್ ಸಿಟೀಸ್ ಇನ್ ನಾರ್ತ್ ಕರ್ನಾಟಕ. ಎಸ್, ಸೊ ನಾರ್ತ್ ಕರ್ನಾಟಕದ ಫುಡ್ ಗೊತ್ತಾ ನಿಮಗೆ? ಸೊ ನಾರ್ತ್ ಕರ್ನಾಟಕದಲ್ಲಿ ಯಾವ ಥರ ಫುಡ್ನ ತಿಂತಾರೆ, ದೇ ಯೂಸ್ ರೊಟ್ಟಿ. ಸೊ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿಯನ್ನು ಅವ್ರೇನು ಮಾಡ್ತಾರೆ, ಊಟ ಮಾಡ್ತಾರೆ. ಅಲ್ಲಿ ಬೆಳೆಯುವಂತಹ ಕ್ರಾಪ್ಸ್ಗಳ್ಯಾವುದು, ಪ್ಯಾಡಿ, ಹಾಗೆ ಪ್ಯಾಡಿ ಅಲ್ಲ, ಮೇಸ್, ವೀಟ್, ಜೋವರ್, ಬಾಜ್ರಾ, ಹಾಗೆ ಗ್ರೌಂಡ್ ನಟ್ ಆ್ಯಂಡ್ ಆಯಿಲ್ ಸೀಡ್ಸ್ನ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಬೆಳೀತಾರೆ. ಯಾಕಂದರೆ ಅಲ್ಲಿ ಲೋ ರೈನ್ಫಾಲ್ ಇರುತ್ತೆ ಅಲ್ವಾ. ಹಾಗೆ ನಾರ್ತ್ ಕರ್ನಾಟಕದವರ ಲ್ಯಾಂಗ್ವೇಜು ಸ್ವಲ್ಪ ಚೇಂಜ್ ಇರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ. ಸೊ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಕೋಸ್ಟಲ್ ರೀಜನ್ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಹಾಗೆ ಮಲ್ನಾಡ್ ರೀಜನ್ನ ಲ್ಯಾಂಗ್ವೇಜೇ ಚೇಂಜ್ ಇರುತ್ತೆ ಅಲ್ವಾ. ಎಸ್, ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಸದರ್ನ್ ಪ್ಲೇನ್ಸ್ ಆಫ್ ಕರ್ನಾಟಕ. ಸದರ್ನ್ ಪ್ಲೇನ್ಸ್ ಅಂದರೆ
ಸೊ ಈ ಸೈಡ್ ಬರುತ್ತೆ. ಈ ಸದರ್ನ್ ಪ್ಲೇನ್ಸಲ್ಲಿ ಯಾವ್ಯಾವ ಮೇನ್ ಸಿಟೀಸ್ ಬರುತ್ತೆ? ಬ್ಯಾಂಗ್ಳೂರು ರೂರಲ್, ಸೊ ಹಾಗೆ ಕೋಲಾರ, ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ದೀಸ್ ಆರ್ ಆಲ್ ಸಿಟೀಸ್ ಆರ್ ಕಮ್ಸ್ ಅಂಡರ್ ಇನ್ ದ ಸದರ್ನ್ ಪ್ಲೇನ್ಸ್. ಸೊ ಇದೆಲ್ಲ ಸಿಟೀಸ್ ಸದರ್ನ್ ಪ್ಲೇನ್ಸಲ್ಲಿ ಬರುತ್ತೆ. ಸೊ ಮೇನ್ ಅಕ್ಯುಪೇಷನ್ ಆಫ್ ಸದರ್ನ್ ಪ್ಲೇನ್ಸ್ ಪೀಪಲ್ಸ್ ಆರ್ agriculture and dairy farming. So these both are main occupation of the southern plains. And next we discuss about the rivers. See, number of rivers are grow, so they are flow in our Karnataka. So that it is Krishna, Kaveri, Godavari, and then Malaprabha, Bhima, Tungabhadra, these are all. ಸೊ ಅದರಲ್ಲಿ ಕೆಲವೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆದರೆ ಕೆಲವೊಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗುತ್ತೆ. ವೆಸ್ಟ್ ಫ್ಲೋಯಿಂಗ್ ಅಂದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುಬಿಟ್ಟು ಕೆಲವು ಪ್ರದೇಶದಲ್ಲಿ ಮಾತ್ರ ಹರಿದು ಏನಾಗುತ್ತೆ ಅರೇಬಿಯನ್ ಸೀನ ರೀಚ್ ಆದರೆ, ಇನ್ನೂ ಸ್ವಲ್ಪ ನದಿಗಳೇನಾಗುತ್ತೆ ಈಸ್ಟ್ ಫ್ಲೋಯಿಂಗ್ ಅಂದರೆ ಸೊ ಈ ಸೈಡ್ ಹರಿದುಬಿಟ್ಟು ಏನಾಗುತ್ತೆ ನಂತರ ತಮಿಳುನಾಡು ಇಲ್ಲ ಆಂಧ್ರ ಪ್ರದೇಶದ ಕೆಲವು ಭಾಗದಲ್ಲಿ ಏನಾಗುತ್ತೆ ಸಮುದ್ರವನ್ನು, ಯಾವುದು ಸಮುದ್ರನ ಬೇ ಆಫ್ ಬೆಂಗಾಲ್ ಮೀನ್ಸ್ ಆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ದೀಸ್ ಆರ್ ಆಲ್ ಅಬೌಟ್ ರಿವರ್ಸ್. In the next class we are going to discuss about place of attractions. ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.